ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಒಂದು ಹೊಸ ತರ ತಿಂಡಿ ಮಾಡಿದ್ದೀನಿ ಇವತ್ತು. ಖಾರದ ಕರ್ಚಿಕಾಯಿ ಅಂತಾನೆ ಹೇಳ್ಬೋದು. ಆಲೂಗಡ್ಡೆ ಹಾಕಿ ಖಾರದ ಕರ್ಚಿಕಾಯಿ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟೊಮೆಟೊ ಸಾಸ್ ಒಟ್ಟಿಗೆ ಈರುಳ್ಳಿ ಇದ್ರೆ ತುಂಬಾ ಸೂಪರ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಹೊಸ ಹೊಸ ತಿಂಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇದ್ರಿ, ಫುಲ್ ವಿಡಿಯೋ ನೋಡಿ. ಅದೇ ಸ್ಪೆಷಲ್ ತಿಂಡಿ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಬೇಕು. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಬೇಕು ಇದಕ್ಕೆ. ನೋಡಿ, ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ. ನೋಡಿ, ಎಣ್ಣೆ ಕಾಯುವಾಗ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಓಂಕಾಳನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು. ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು. ಇದನ್ನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು. ನೋಡಿ, ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಸ್ಲೋ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅದು ಫ್ರೈ ಆಗ್ತಾ ಇರಲಿ ಫ್ರೆಂಡ್ಸ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಸೂರಿ ಮೆಂತಿ, ಅಂದರೆ ಕಸೂರಿ ಮೆಂತಿ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ಕಸೂರಿ ಮೆಂತಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಹಸಿ ಶೇಂಗಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ತಿನ್ನುವಾಗ ಮಿಡ್ಲಲ್ಲಿ ಒಂದೊಂದು ಕಾಳು ಸಿಕ್ಕರೆ ಮಕ್ಕಳಿಗೆ ತುಂಬ ಖುಷಿಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಶೇಂಗಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಪೌಡರ್ ಇಲ್ಲ ಅಂದರೆ ಜಾಸ್ತಿ ಜೀರಿಗೆನೇ ಹಾಕ್ಕೊಳ್ಳಿ ನೀವು, ಇಲ್ಲ ಅಂತ ಹೇಳೋರು ಹಾಕ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟನ್ನು. ಸ್ವಲ್ಪ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪೌಡರನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ಯಾಸನ್ನು ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈಗ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕಪ್ಪ ಲೇಟ್ ಮಾಡಿ ಹಾಕಿದೆ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಇದು ಆಗುತ್ತೆ, ಅದು ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿ ಹಾಕಿದೆ. ಈಗ ಅದನ್ನು ಫ್ರೈ ಮಾಡ್ತೀನಿ. ನೋಡಿ, ಈ ಥರ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ಫ್ರೆಂಡ್ಸ, ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೇನೆ. ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಕೆರಟು ಹೋಗಿಬಿಡುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಎಲ್ಲ ರೀತಿ ಒಂದು ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ ನಾವು ಬೇಯಿಸಿ ಪುಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ ಒಂದೆರಡು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೇನೆ. ಈಗೆಲ್ಲ ಚೆನ್ನಾಗಿ ಇದನ್ನೆಲ್ಲವನ್ನು ನಾವೀಗ ಈ ಥರ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೆಂಡ್ಸ, ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಮತ್ತು ಫ್ರೆಂಡ್ಸ, ಇದಕ್ಕೆ ಇನ್ನು ನೋಡಿ ಎಂಡಲ್ಲಿ ಸ್ವಲ್ಪ ಇದಕ್ಕೆ ಲಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಅಂದರೆ ಒಂದು ಲಿಂಬೆಕಾಯಲ್ಲಿ ಒಂದು ಅರ್ಧ ಹೋಳಿದ್ರೆ ಸಾಕು ನಮಗೆ, ಜಾಸ್ತಿ ಏನು ಬೇಡ. ಮತ್ತು ಹುಳಿ ಚಾನ್ಸ್ ತುಂಬ ಕೊಡುತ್ತೆ. ಈಗ ಇದನ್ನು ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ, ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನೀಗ ಆರಲಿಕ್ಕೆ ಬಿಟ್ಬಿಡ್ತೇನೆ. ನಮಗೆ ಕೈಯಲ್ಲಿ ಹಿಡಿದು ಇದನ್ನು ಮಾಡುವಷ್ಟು ನಮಗೆ ಆರಬೇಕು ಇದು ಚೆನ್ನಾಗಿ. ಈಗಿದು ಆರಲಿ ಫ್ರೆಂಡ್ಸ, ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ತೀನಿ ಹಾಗೆ. ಫ್ರೆಂಡ್ಸ, ನೋಡಿ, ಇದು ಗೋಧಿ ಹಿಟ್ಟು, ಆಲ್ರೆಡಿ ಗೋಧಿ ಹಿಟ್ಟು ನಾದಿ ಇಟ್ಟಿದ್ದೆ. ಇದೇನು ಡಿಫ್ರೆಂಟ್ ಏನಿಲ್ಲ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ
ನಾವು ಚಪಾತಿ ಯಾವ ಹದಕ್ಕೆ ಕಲಿಸ್ಕೊತೀವಿ ನೋಡಿ, ಆ ಹದಕ್ಕೆ ಇದನ್ನು ಗೋಧಿ ಹಿಟ್ಟು ಕಲಿಸಿದ್ರೆ ಸಾಕು. ಈಗ ನಮಗೆ ಎಷ್ಟು ಉಳ್ಳೆ ಬೇಕು ನೋಡಿ, ಅಷ್ಟು ಉಳ್ಳೆನ ನಾನು ಮಾಡ್ಕೊತಾ ಇದ್ದೀನಿ ನೋಡಿ. ದೊಡ್ಡದು, ತುಂಬ ಸ್ವಲ್ಪ ದೊಡ್ಡ ಸೈಜೇ ಬೇಕು. ಕಾಣ್ತಿರ್ಬೋದು ನಿಮಗೆ. ಇದರಲ್ಲಿ ಮಿನಿಮಮ್ ಏನೂ ಇಲ್ಲ ಅಂದರು ಫ್ರೆಂಡ್ಸ 2 ಸಣ್ಣ ಚಪಾತಿ ಹಾಕೋ ಅಷ್ಟು ದೊಡ್ಡದು ಉಳ್ಳೆ ನಾನು ಇಲ್ಲಿ ತೊಗೊಂಡಿದ್ದೇನೆ. ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಈ ಥರ ಗೋಧಿ ಹಿಟ್ಟಲ್ಲಿ ಅದ್ದಿಬಿಟ್ಟು ಇದನ್ನು ಲಟ್ಟಿಸ್ಕೋತೇನೆ. ನಾನೀಗ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಬೇಕು, ತೆಳ್ಳಗಂಗಿ ನೋಡಿ. ಈ ಥರ ಇದನ್ನು ಲಟ್ಟಿಸ್ತೇನೆ. ನಿಮಗೆ ಇದಿಲ್ಲ ಅಂದರೆ ನಾವು ಗ್ಯಾಸ್ ಕಟ್ಟಿ ಮೇಲೆ ಕೂಡ ಲಟ್ಟಿಸ್ಕೋಬೋದು. ಬೇಡ ಅನಿಸಿದರೆ ಗ್ಯಾಸ್ ಕಟ್ಟಿ ಮೇಲೆ ಕೂಡ ಲಟ್ಟಿಸ್ಕೋಬೋದು ಫ್ರೆಂಡ್ಸ, ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೋಡಿ ಇಲ್ಲಿ ಈ ಥರ ನಾನು ಗ್ಯಾಸ್ ಕಟ್ಟಿ ಮೇಲೇ ಲಟ್ಟಿಸಿದ್ದೇನೆ. ನಿಮಗೆ ಸ್ಕ್ವೇರ್ ಬೇಕಂದರೆ ಈ ಥರದ್ದು ಎಡ್ಜಸ್ಟ್ ಎಲ್ಲ ತಕ್ಕೋಬೋದು, ಅಂದರೆ ಸೇಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ. ನೋಡಿ ನಾನು ಎಲ್ಲ ಕಡೆದು ತೆಗಿತಾ ಇದ್ದೀನಿ, 4 ಕಡೆದು ನೋಡಿ ಸ್ಕ್ವೇರ್ ಆಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ. ಇದ್ರ ಒಳಗಡೆ ನಾನು ಏನು ಮಾಡ್ತೀನಿ, ಈಗ 2 ಭಾಗಗಳನ್ನಾಗಿ ಮಾಡ್ಕೊತೀನಿ. ಇಲ್ಲಿ 2 ಭಾಗ ಮಾಡಿದರೆ ಇಲ್ಲಿ ಕೂಡ ನಾನು 2 ಭಾಗನೇ ಮಾಡ್ಕೊತೀನಿ. 4 ಪೀಸ್ ಐತಲ್ಲ ಇದು, ಇದ್ರ ಒಳಗಡೆನೆ ನಾನು ಮಾಡಿಟ್ಟಿರೋಂಥದ್ದು ಸ್ಟಫಿಂಗನ್ನು ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ನಮಗೆ ಇದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು, ಜಾಸ್ತಿ ಏನು ಬೇಡ. ನೋಡಿ ಈ ಥರ ಕಾಣಿಸುತ್ತಾ ನಿಮಗೆ ಚೆನ್ನಾಗಿ ನೋಡಿ. ಈ ಥರ ಹಾಕಿ ಇದನ್ನೀಗ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ಥರ ಈಗ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ. ಇದು ನೋಡಿ ಈ ಥರ ನೀವು ಇಲ್ಲಿ ಎಣ್ಣೆ ಆದರೂ ಹಚ್ಕೋಬೋದು, ಇಲ್ಲ ಅಂದರೆ ಇದನ್ನಾದರೂ ಹಚ್ಕೋಬೋದು ಫ್ರೆಂಡ್ಸ್. ಸಖತ್ತಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕಲಿಸಿ ನಾವು ಹಚ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ನೀರು ಹಚ್ಚಿ ಹಚ್ಕೋಬೋದು. ಇದು ಮಾತ್ರ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಬಿಡಬಾರ್ದು. ಈಗ ಇದೇ ಥರ ಮಾಡಿಡ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಈ ಥರ ನಾನೀಗ ಇದೆಲ್ಲ ರೆಡಿ ಮಾಡಿದ್ದೇನೆ. ಒಂಥರ ಖಾರ ಕರ್ಚಿಕಾಯಿನ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಏನು ಮಾಡೋದು ಅಂತ ಹೇಳಿ ನೋಡಿ. ಇಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಫುಲ್ ಎಣ್ಣೆ ಹಾಕಲಿಲ್ಲ ನಾನು, ಎಣ್ಣೆ ಕಾಯಬೇಕು. ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಡೀಪ್ ಫ್ರೈ ಅಂತೇಳಿ ಏನಿಲ್ಲ ಫ್ರೆಂಡ್ಸ. ನೋಡಿ ಇಲ್ಲಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ, ಎಣ್ಣೆ ಫುಲ್ ಹಾಕಿಲ್ಲ. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಂದರೆ ಹಾಕೋಬೋದು, ಅದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಹಾಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಗೊತ್ತಲ್ಲ ಚಪಾತಿಗೆ ಎಣ್ಣೆ ಯಾವ ಥರ ಹಚ್ಚಿ ನಾವು ಬೇಯಿಸ್ತೀವಿ ಆ ಥರನೂ ಬೇಯಿಸ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಚಪಾತಿ ತಿಂದು ತಿಂದು ಬೋರ್ ಆಗಿದ್ದರೆ ನಾವು ಒಂದು ಸರ್ತಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅಂತ ಸಖತ್ತಾಗಿರುತ್ತೆ ನೋಡಿ. 2 ಸೈಡ್ ನಾವು ಈ ಥರ ಎಣ್ಣೆಯಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ. ಸೂಪರಾಗಿದೆ. ಈ ಹಂಚು ಮೇಲೆ ನಾವು ಬೇಯಿಸ್ಕೋಬೋದು, ಸುತ್ತಲೂ ಎಣ್ಣೆ ಹಾಕಿ ಕೂಡ ಅದು ಚೆನ್ನಾಗಿರುತ್ತೆ ಮಸ್ತಾಗಿ ನೋಡಿ. ಇಲ್ಲಿ ಈ ಥರ ಈಗ ಇದನ್ನು ನಾನು ಸ್ವಲ್ಪ ಇದನ್ನು ಮಾಡ್ತಾಯಿದ್ದೀನಿ. 2 ಸೈಡು ಚೆನ್ನಾಗಿ ಇದು ಆಗಬೇಕಿದು ಫ್ರೈ ಆಗಬೇಕು ನೋಡಿ. ಇಲ್ಲಿ ಬಾಯಿ ಹೇಗೆ ಬಿಡ್ತಾ ಇದೆ ನೋಡಿ, ಕಾಣ್ತಿರ್ಬೋದಲ್ಲ. ಒಳಗಡೆ ತುಂಬಿರುವಂಥ ಸ್ಟಫಿಂಗ್ ಹೊರಗೆ ಬರಬಾರ್ದು. ನಮಗೆ ಹೊರಗೆ ಬಂದರೆ ಒಂಥರ ಎಣ್ಣೆ ಕೂಡ ಹಾಳಾಗುತ್ತೆ, ಅಷ್ಟು ಇದು ಅನಿಸಲ್ಲ ಫ್ರೆಂಡ್ಸ. ನೋಡಿ ಈಗ 2 ಸೈಡು ಎಷ್ಟು ಚೆನ್ನಾಗಿ ಫ್ರೈ ಐತೆಲ್ಲ ಕಾಣಿಸ್ತಾ ಇದೆ ನಿಮಗೆ ಫ್ರೆಂಡ್ಸ. ಈಗ ಫ್ರೈ ಆಗಿದೆ, ಇದನ್ನು ನಾನು ತೆಗಿತೇನೆ. ಈ ಸೈಡ್ ನೋಡಿ ಎಷ್ಟು ಚೆನ್ನಾಗಿ, ಇದೊಂಥರ ಮಿನಿ ಸಮೋಸ ಥರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿ. ನಾನು ಇದೇ ಥರ ಈಗ ಎಲ್ಲವನ್ನು ಫ್ರೈ ಮಾಡ್ಕೊತೇನೆ ನೋಡಿ. ತಗೊಂಡ್ಬಿಡ್ತೇನೆ ಈಗ ಒಂದೊಂದಾಗಿ, ಕಾಣ್ತಿರ್ಬೋದು ಸಖತ್ತಾಗಿದೆ. ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಇರೋದ್ರಿಂದ ಖಾರ ಖಾರವಾಗಿ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ನೋಡಿ. ಈ ಥರ ಬಂದಿದೆ ನಮ್ಮದು ಖಾರ ಕರ್ಚಿಕಾಯಿನ ಅಂತ ಹೇಳ್ಬೋದು. ಇದು ಒಂಥರ ಖಾರ ಕರ್ಚಿಕಾಯಿ, ತುಂಬ ಚೆನ್ನಾಗಿದೆ. ಹೇಗೆ ಮಾಡೋದು ಅಂಥೇಳಿ ಕೂಡ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದೆ ನೋಡಿ, ಸಖತ್ತಾಗಿದೆ. ಈ ಥರ ನಮಗೆ ತಿನ್ಬೋದು. ಟೊಮೆಟೊ ಸಾಸ್ ಒಟ್ಟಿಗೆ ಈರುಳ್ಳಿ ಇದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈರುಳ್ಳಿ ಒಟ್ಟಿಗೆ ಸೂಪರಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್.